2025 ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷ. ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಕ್ಕೆ ಉಚಿತ ನೆರವು. ರವೀಂದ್ರ ನಾಯ್ಕ್. ಕಳೆದ 34 ವರ್ಷದಿಂದ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ವಿಭಿನ್ನ ಹೋರಾಟ ರೂಪಿಸಿಕೊಂಡು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಜ್ಞಾನ, ತಿಳುವಳಿಕೆ, ಜಾಗೃತಿ ಉಂಟು ಮಾಡುವ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಕಾನೂನಾತ್ಮಕ ಅಂಶ, ಮೇಲ್ಮನವಿ ಮತ್ತು ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದ ಮೂಲಕ ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಕ್ಕೆ ಉಚಿತ ನೆರವು ನೀಡಿ 2025 ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವೆಂದು ಗುರುತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ಅವರು ಇಂದು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ 2025 ವರ್ಷದಲ್ಲಿ ಹೋರಾಟಗಾರರ ವೇದಿಕೆಯಿಂದ ಜರುಗಿದ ಕಾರ್ಯಕ್ರಮವನ್ನು ವಿಶ್ಲೇಷಿಸುತ್ತಾ ಮೇಲಿನಂತೆ ಹೇಳಿದರು. ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಕಳೆದ 34 ವರ್ಷದಿಂದ ವಿವಿಧ ರೀತಿಯ ಸಹಸ್ರಾರು ಹೋರಾಟಗಳು ಜರುಗಿರುವುದು ಐತಿಹಾಸಿಕ. ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳು ಕಾನೂನಾತ್ಮಕ ಸಂಕೋಲೆಯಲ್ಲಿ ಸಿಲುಕಿ ಕಾನೂನಿನ ಅಜ್ಞಾನದಿಂದ ಭೂಮಿ ವಂಚಿತರಾಗುತ್ತಿರುವ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯ 2025 ಹೋರಾಟದಲ್ಲಿ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ವರ್ಷ ಪೂರ್ತಿ ಕಾನೂನು ಜಾಗೃತ ಚಟುವಟಿಕೆ ಜರುಗಿಸುತ್ತಿರುವುದು 2025 ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವನ್ನಾಗಿ ಗುರುತಿಸಿಕೊಂಡಿದೆ ಎಂದು ಅವರು ಹೇಳಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಕಳೆದ 34 ವರ್ಷದಿಂದ ನಿರಂತರವಾದ ವಿಭಿನ್ನವಾದ ಹೋರಾಟವನ್ನು, ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಿಕೊಂಡು ಬಂದಿರುವುದು ಹೋರಾಟಗಾರರ ವೇದಿಕೆ ವಿಶಿಷ್ಟಮಯವಾಗಿದೆ. ಪ್ರತಿ ವರ್ಷದಿಂದ ವಿಭಿನ್ನವಾದ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರುವಂಥ ಮತ್ತು ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ಹಾಕುವಂಥ ಹಿನ್ನೆಲೆಯಲ್ಲಿ 2025ರಲ್ಲಿ ನಾವು ಹೋರಾಟಗಾರರ ಮಾಡಿರುವಂಥ ಕಾರ್ಯವನ್ನು ವಿಶ್ಲೇಷಿಸಿದಾಗ 2025 ಇದು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಹೋರಾಟದ ವರ್ಷ ಎನ್ನುವುದನ್ನು ನಾವು ನಿರ್ಣಯ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇಡೀ ಜಿಲ್ಲೆಯಾದಂಥ ವಿಭಿನ್ನವಾದ ಹೋರಾಟದಿಂದ, ಕಾನೂನಾತ್ಮಕ ಹೋರಾಟದಿಂದ ಸುಮಾರು 60,000 ಅರಣ್ಯವಾಸಿ ಕುಟುಂಬಗಳಿಗೆ ವಿವಿಧ ರೀತಿಯ ಕಾನೂನು ನೆರವನ್ನು, ಆಕ್ಷೇಪ ಪತ್ರವನ್ನು, ಮೇಲ್ಮನವಿಯನ್ನು ಸಲ್ಲಿಸಿರುವುದು 2025 ವರ್ಷ ಕಾನೂನಾತ್ಮಕ ಹೋರಾಟ ವರ್ಷವೆಂದು ಘೋಷಿಸಲಿಕ್ಕೆ ಪ್ರಬಲವಾದ ಕಾರಣವಾಗಿದೆ. ಗುಡ್ಡಗಾಡು, ಗ್ರಾಮೀಣ ಮತ್ತು ಮೂಲಭೂತ ಸೌಕರ್ಯ ಅರಣ್ಯವಾಸಿಗಳ ಮನೆ ಮನೆಗೆ ಹೋರಾಟಗಾರರ ವೇದಿಕೆಯ ಪ್ರಮುಖರು ಭೇಟಿ ನೀಡಿ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ಸಂಘಟಿಸಿರುವುದು 34 ವರ್ಷ ಹೋರಾಟದಲ್ಲಿಯೇ 2025ರಲ್ಲಿ ಜರುಗಿದ ಈ ಕಾರ್ಯಕ್ರಮ ವಿಶಿಷ್ಟ ಪೂರ್ವ ಕಾರ್ಯಕ್ರಮವೆಂದು ಅವರು ಹೇಳಿದರು. 3 ತಲೆಮಾರಿನ ದಾಖಲೆಗೆ ಆಕ್ಷೇಪ ಪತ್ರ, ಅಪೂರ್ಣವಾಗಿರುವಂಥ GPS-ಗೆ ಪೂರ್ಣ ಪ್ರಮಾಣದ ಮೇಲ್ಮನವಿಯ ಪುನರ್ಪರಿಶೀಲನೆ ಮೇಲ್ಮನವಿ, ಅದೇ ರೀತಿ ತಿರಸ್ಕರವಾಗಿರುವಂಥ 3 ತಲೆಮಾರಿನ ದಾಖಲೆಗಳಿಗೆ ವಿಶ್ಲೇಷಣಾತ್ಮಕವಾಗಿ ಆಕ್ಷೇಪ ಪತ್ರ ಮುಖ್ಯ ಕಾರ್ಯದರ್ಶಿಗೆ, ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಹಂತದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಲ್ಲಿಸಿರುವಂಥ ಆಕ್ಷೇಪ ಪತ್ರ, ಹೀಗೆ ವಿಭಿನ್ನವಾದ ಹೋರಾಟವನ್ನು, ಕಾನೂನಾತ್ಮಕ ಹೋರಾಟವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟ ಮಾಡಿರುವುದು 2025 ಒಂದು ವಿಶಿಷ್ಟವಾಗಿದೆ. ಮತ್ತು 34 ವರ್ಷದ ಹೋರಾಟದ ಇತಿಹಾಸದಲ್ಲಿ ಅರಣ್ಯವಾಸಿಗಳಿಗೆ ಅರಣ್ಯ ಮಾಹಿತಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡುವ ದಿಶೆಯಲ್ಲಿ ಮಾಡಿರುವಂಥ 2025 34 ವರ್ಷ ಹೋರಾಟದಲ್ಲಿ ವಿಶಿಷ್ಟವಾದ ಹೋರಾಟ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದರ ಜೊತೆಯಲ್ಲೂ ಸಹಿತ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಮಾಡಿ ಅರಣ್ಯವಾಸಿಗಳಿಗೆ ಪರಿಸರ ಜಾಗೃತಿ ಮಾಡಿರುವುದು 2020 ಅರಣ್ಯವಾಸಿಗಳ ಹೋರಾಟದ 34ನೇ ವರ್ಷದಲ್ಲಿ ವಿಶಿಷ್ಟವಾದ ವರ್ಷ ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ವೇದಿಕೆಯು ಘೋಷಿಸಿತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಜಾಗೃತ ಕಾರ್ಯಕ್ರಮದೊಂದಿಗೆ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಜಿಲ್ಲಾದ್ಯಂತ ಹಮ್ಮಿಕೊಂಡ ದಶಲಕ್ಷ ಗಿಡ ನೆಡುವ ಅಭಿಯಾನ ವೇದಿಕೆ ಹಮ್ಮಿಕೊಂಡ ಶ್ಲಾಘನೀಯ ಕಾರ್ಯವೆಂದರೆ ತಪ್ಪಾಗಲಾರದು ಎಂದು ಅವರು ಹೇಳಿದರು. ವಿವಿಧ ರೀತಿ ಕಾನೂನು ಹೋರಾಟ. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತರಾದಾಗ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಇವರಿಗೆ ಜಿಲ್ಲಾದ್ಯಂತ ಸಹಸ್ರಾರು ಅರಣ್ಯವಾಸಿಗಳು ಆಕ್ಷೇಪಣಾ ಪತ್ರ ಸಲ್ಲಿಸಲಾಗಿತ್ತು. ಅಸ್ತಿತ್ವವಿಲ್ಲದ ಅರಣ್ಯ ಹಕ್ಕು ಸಮಿತಿಯಿಂದ ಪುನರ್ ಪರಿಶೀಲನೆ ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮೇಲ್ಮನವಿ ಸಲ್ಲಿಸಿ ಆಕ್ಷೇಪ ವ್ಯಕ್ತಪಡಿಸಲಾಯಿತು. ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾಗಿರುವ ಅರಣ್ಯವಾಸಿಗಳಿಗೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ 3 ತಲೆಮಾರಿನ ದಾಖಲೆಗಳಿಗೆ ಆಗ್ರಹಿಸಿರುವ ಹಿನ್ನೆಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಂದರ್ಭಿಕ ದಾಖಲೆ ಆಧಾರದ ಮೇಲೆ ಸಾಗುವಳಿ ಹಕ್ಕನ್ನು ಗುರುತಿಸಬಹುದೆಂಬ ಆಕ್ಷೇಪದೊಂದಿಗೆ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸುವ ಕಾರ್ಯ ಜಿಲ್ಲಾದ್ಯಂತ
ಬೃಹತ್ ಸಂಖ್ಯೆಯಲ್ಲಿ ಜರುಗಿದವು. ಅಸಮರ್ಪಕ ಜಿಪಿಎಸ್ ಹಿನ್ನೆಲೆಯಲ್ಲಿ ಜಿಪಿಎಸ್ ಪುನರ್ ಪರಿಶೀಲನಾ ಮೇಲ್ಮನವಿ ಸಂಘಟಿಸಿರುವುದು ವಿಶೇಷವಾಗಿದೆ. ನೀವು ಅಂದ್ಕೋತಾ ಇದ್ದೀರಾ, ಸುಂದರವಾದ ಕ್ಷಣವನ್ನ ಹಾಗೂ ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು, ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ, ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ. ದಿ ಸಿಲ್ವರ್ ಸ್ಕ್ರೀನ್. ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ. ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ, ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 9449922547 ಅಥವಾ 8088330161ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ. ದಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್. ನಮ್ಮಲ್ಲಿ ನಿಮಗಾಗಿ ಇರುವ ಸೇವೆಗಳು: ಸೆಲೆಬ್ರೇಷನ್ ಸ್ಪೇಸ್, ಮ್ಯೂಸಿಕ್ ಸಿಸ್ಟಮ್, ಪ್ರೈವೇಟ್ ಸ್ಕ್ರೀನಿಂಗ್, ಡೆಕೋರೇಷನ್, ಲೈಟಿಂಗ್ಸ್, ಫಾಗ್ ಎಂಟ್ರಿ, ಬಬಲ್ ಸ್ಪ್ರೇ, ಕೇಕ್ ಅಂಡ್ ಚಾಕೊಲೇಟ್ಸ್, ಪಾರ್ಟಿ ಪ್ರಾಪ್ಸ್, ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಸೆಲೆಬ್ರೇಷನ್, ಬ್ರೈಡ್ ಟು ಬಿ ಸೆಲೆಬ್ರೇಷನ್, ಬೇಬಿ ಶೋವರ್ ಸೆಲೆಬ್ರೇಷನ್, ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ಗಳಿವೆ. ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ. ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ. ನಮ್ಮನ್ನ ಸಂಪರ್ಕ ಮಾಡಿ. ದಿ ಸಿಲ್ವರ್ ಸ್ಕ್ರೀನ್, ರಾಮತೀರ್ಥ ಕ್ರಾಸ್, LIC ಕಚೇರಿಯ ಹತ್ತಿರ, ಕಪಿಲಾ ಕಾಂಪ್ಲೆಕ್ಸ್, ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್. ನೀವು ನಮ್ಮನ್ನ ಸಂಪರ್ಕಿಸಲು 9449922547 ಅಥವಾ 8088330161ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ. ನೀವು ನಮ್ಮನ್ನ ಈಗಲೇ ಸಂಪರ್ಕಿಸಿ. ದಿ ಸಿಲ್ವರ್ ಸ್ಕ್ರೀನ್, ರಾಮತೀರ್ಥದ ಕ್ರಾಸ್, LIC ಕಚೇರಿ ಹತ್ತಿರ, ಕಪಿಲಾ ಕಾಂಪ್ಲೆಕ್ಸ್, ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ, ಹೊನ್ನಾವರ, ಉತ್ತರ ಕನ್ನಡ.